ಹಾಯ್ ಫ್ರೆಂಡ್ಸ್, ಲಿಬಾಸ್ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಗೆ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇವತ್ತು ನೋಡಿ ನಾನು ಹಲಸಿನ ಬೀಜ ನೋಡಿ ಅದರದ್ದು ಪಲ್ಯ ಮಾಡ್ತಾಯಿದ್ದೇನೆ. ಇದು ನೋಡಿ ಹಲಸಿನ ಬೀಜ, ಇದು ತೆಗೆದಿಟ್ಟು 1 ವಾರ ಆಗಿದೆ. ಇವಾಗ ನೋಡಿ ಇದರಿಂದ ನಾವು ಪಲ್ಯವನ್ನು ಮಾಡುವ, ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿ. ನೋಡಿ ಈ ಥರ ಕಟ್ ಮಾಡಿ ಇದ್ರ ಮೇಲ್ಗಡೆ ನೋಡಿ ಸಿಪ್ಪೆ ತೆಗೆದ್ರೆ ಸಾಕು. ಈ ಥರ ನೋಡಿ. ಇವಾಗ ನೋಡಿ ಇದ್ರ ಮೇಲ್ಗಡೆ ಸಿಪ್ಪೆ ತೆಗೆದಿದ್ದೇನೆ. ಈ ಥರ ಇರೋ ತೆಗೆಯೋದು ಬೇಡ, ಮೇಲ್ಗಡೆದು ನೋಡಿ ಇದಷ್ಟೇ ತೆಗೆದ್ರೆ ಸಾಕು. ಇದನ್ನು ಇವಾಗ ನಾವು ಕಟ್ ಮಾಡೋಣ. ತುಂಬ ದೊಡ್ಡ ಪೀಸಾಗಿ ಬೇಡ, ಇದರಲ್ಲಿ ಒಂದು 4 ಪೀಸಾಗಿ ನೋಡಿ ನಾನು ಕಟ್ ಮಾಡ್ತೇನೆ. ನೋಡಿ ಈ ಥರ ತೆಳುವಿದ್ರೆ ಸಾಕು, ತುಂಬ ದಪ್ಪ ಇದ್ದರೆ ಟೇಸ್ಟ್ ಆಗಿರೋದಿಲ್ಲ. ಈ ಥರ ನಾವೆಲ್ಲವನ್ನು ಕಟ್ ಮಾಡಿ ತೆಗೆಯೋಣ. ಈ ಥರ ನೋಡಿ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇವಾಗ ನೋಡಿ ನಾನು ಹಲಸಿನ ಬೀಜ ಪಲ್ಯವನ್ನು ಮಾಡ್ತಾ ಇದ್ದೇನೆ. ನಾನು ಒಂದು ಪಾತ್ರೆ ನೋಡಿ ಒಲೆ ಮೇಲೆ ಇಟ್ಟಿದ್ದೇನೆ, ಅದು ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕುವ. ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನಿವಾಗ ನೋಡಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ ನೋಡಿ ಕಟ್ ಮಾಡಿದ್ದು ಇದನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಬೇಗ ಬಾಡೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಈರುಳ್ಳಿ ನೋಡಿ ಚೆನ್ನಾಗಿ ಬಾಡಿತ್ತು. ಇವಾಗ ನಾನು ಇದಕ್ಕೆ ಹಲಸಿನ ಬೀಜನ ಹಾಕಿದ್ದೇನೆ. ಇದಕ್ಕೆ ನಾವು ಮಸಾಲೆನ ಹಾಕುವ. ಇದಕ್ಕೆ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ತಾಯಿದ್ದೇನೆ, ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಇದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ನೋಡಿ ನಾನು ಅರಿಶಿನ ಪೌಡರ್ನ ಹಾಕ್ತಾಯಿದ್ದೇನೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕುವ. ಈ ಹಲಸಿನ ಬೀಜ ಬೇಯುವುದಕ್ಕೆ ಮಾತ್ರ ಸ್ವಲ್ಪ ಸಾಕು, ಜಾಸ್ತಿ ಹಾಕಬೇಡಿ. ಇವಾಗ ನಾವು ಮುಚ್ಚಳವನ್ನು ಮುಚ್ಚಿಟ್ಟು ಇದು ಬೇಯಿಸೋಣ. ಇವಾಗ ನೋಡಿ ಹಲಸಿನ ಬೀಜ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪಲ್ಯ ರೆಡಿಯಾಗಿದೆ. ಇದಕ್ಕೆ ತೆಂಗಿನಕಾಯಿ ತುರಿ ಏನು ಬೇಡ ನೋಡಿ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿದ್ರೆ ಸಾಕು, ತುಂಬ ಟೇಸ್ಟಾಗಿರುತ್ತೆ. ಲಾಸ್ಟ್ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ ನೋಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.